ಉಗ್ರ ಸಂಘಟನೆಯ ಪಟ್ಟಿಗೆ ಪಿಎಫ್ಐ ಅನ್ನು ಸೇರಿಸಿದೆ ಕೇಂದ್ರ ಸರ್ಕಾರ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನು ಉಗ್ರ ಸಂಘಟನೆಯ ಪಟ್ಟಿಗೆ ಸೇರಿಸಿದೆ. ಉಗ್ರ ಸಂಘಟನೆಗಳ ಪಟ್ಟಿಯಲ್ಲಿ 45 ಸಂಘಟನೆಗಳನ್ನು ಸೇರ್ಪಡೆ ಮಾಡಿದೆ ಕೇಂದ್ರ ಸರ್ಕಾರ. 22 ಸಂಘಟನೆಗಳು UAPA ಸೆಕ್ಷನ್ 3/1 ಅಡಿ ವರ್ಗೀಕರಣ ಮಾಡಿದಾರಂತೆ. ಬಬ್ಬರ್ ಖಾಲ್ಸಾ ಇಂಟರ್ನ್ಯಾಷನಲ್, ಖಲಿಸ್ತಾನ್ ಕಮಾಂಡೋ ಫೋರ್ಸ್, ಖಲಿಸ್ತಾನ್ ಜಿಂದಾಬಾದ್ ಫೋರ್ಸ್, ಅಂತಾರಾಷ್ಟ್ರೀಯ ಸಿಖ್ ಯುವ ಒಕ್ಕೂಟ, ಲಷ್ಕರ್ ಎ ತೊಯ್ಬಾ ಅಥವಾ ಪಾಸ್ಬನ್ ಎ ಅಹ್ಲೆ ಹದೀಸ್, ದ ರೆಸಿಸ್ಟೆಂಟ್ ಫ್ರಂಟ್, ಜೈಷ್ ಎ ಮೊಹಮ್ಮದ್, ತೆಹ್ರೀಕ್ ಎ ಫುರ್ಕಾನ್, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, ಸಿಮಿ ಸೇರಿದಂತೆ 67 ಸಂಘಟನೆಗಳ ಪಟ್ಟಿಯನ್ನು ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಇವೆಲ್ಲವೂ ಏನು? ಉಗ್ರ ಸಂಘಟನೆ. ಇದನ್ನು ವಿಶ್ವಸಂಸ್ಥೆಯ ಜೊತೆಗೂ ಕೂಡ ಭಾರತ ಸರ್ಕಾರ ಹಂಚಿಕೊಳ್ಳುತ್ತೆ. ಯಾಕೆಂದರೆ ಈ ಸಂಘಟನೆಯ ಕಾರ್ಯಕರ್ತರು ಬೇರೆ ಬೇರೆ ದೇಶದಲ್ಲೂ ಏನಾದರೂ ಇದು ಮಾಡಿರ್ಬೋದು. ಒಟ್ಟು ನಮ್ಮ ದೇಶ ಈಗ 67 ಸಂಘಟನೆಗಳನ್ನು ಪಟ್ಟಿ ಮಾಡಿವೆ. ಅದರಲ್ಲಿ PFI ಕೂಡ ಇದೆ. ಯಾಕೆ PFI ಅನ್ನು ನಾವು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀವಿ ಅಂತಂದರೆ, ನಮ್ಮ ರಾಜ್ಯದಲ್ಲೂ ವಿಪರೀತ ಆ್ಯಕ್ಟಿವ್ ಆಗಿತ್ತಲ್ಲ, ಅದಕ್ಕೋಸ್ಕರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ PFI ಸಂಘಟನೆಯನ್ನು ಬ್ಯಾನ್ ಮಾಡಿದೆ ಸರ್ಕಾರ, ಕೇಂದ್ರ ಸರ್ಕಾರ. ಈಗ ಆ ಸಂಘಟನೆ ನಿಷೇಧಕ್ಕೆ ಒಳಪಟ್ಟಿದೆ. ಬಟ್ ಅದನ್ನು ಉಗ್ರ ಸಂಘಟನೆ ಪಟ್ಟಿಗೆ ಸೇರಿಸಿದ್ದು ಯಾಕೆ ಅಂತ? ಉಗ್ರ ಸಂಘಟನೆ ಮತ್ತೆ ಭಯೋತ್ಪಾದನೆ ದೇಶದ ಏಕತೆ ಭದ್ರತೆಗೆ ಬರುವಂತಹ ಅಡೆತಡೆಗಳನ್ನ ಮಾಡುವಂತಹ ಎಲ್ಲ ಸಂಘಟನೆಗಳ ಪಟ್ಟಿಯನ್ನು ಇವತ್ತು ಬಿಡುಗಡೆ ಮಾಡಿರುವಂಥದ್ದು. ಒಟ್ಟು ದೇಶದಲ್ಲಿ ಬ್ಯಾನ್ ಆಗಿರುವಂತಹ 67 ಸಂಘಟನೆಗಳ ಹೆಸರನ್ನ ಗೃಹ ಇಲಾಖೆ ಬಿಡುಗಡೆ ಮಾಡಿರುವಂಥದ್ದು. ಇವತ್ತು ಅಂತಲ್ಲ, ಈ ಹಿಂದಿನಿಂದಲೂ ಕೂಡ ಈವರೆಗೂ ಕೂಡ ಬ್ಯಾನ್ ಆಗಿರುವಂತಹ ಒಟ್ಟು ಸಂಘಟನೆಗಳ ಹೆಸರೇನು ಮತ್ತೆ ಸಂಖ್ಯೆಗಳೆಷ್ಟು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಗೃಹ ಇಲಾಖೆಯ ಸಂಖ್ಯೆಯನ್ನ ಬಿಡುಗಡೆ ಮಾಡುವಂತ ಕೆಲಸವನ್ನ ಮಾಡಲಾಗಿರುವಂಥದ್ದು. 67 ಸಂಘಟನೆಗಳಲ್ಲಿ 45 ಉಗ್ರ ಸಂಘಟನೆಗಳನ್ನ ಇಲ್ಲಿ ಪಟ್ಟಿ ಮಾಡಿರುವಂತದ್ದು. ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಈ ಜಮ್ಮು ಕಾಶ್ಮೀರದಲ್ಲಿರುವಂತಹ ಬೇರೆ ಬೇರೆ ಪ್ರಮುಖ ಸಂಘಟನೆಗಳು, ಅಥವಾ ಪಂಜಾಬ್ನಲ್ಲಿ ಪ್ರತ್ಯೇಕವಾದಿಗಳಿರುವಂತ ಕೆಲವೊಂದಿಷ್ಟು ಸಂಘಟನೆಗಳಿದ್ದಾವೆ, ಆ ಎಲ್ಲಾ ಸಂಘಟನೆಗಳು ಕೂಡ ಸೇರ್ಕೊಂಡಿರುವಂತದ್ದು. ಇವು 45 ಇರುವಂತದ್ದು. ಇನ್ನು 22 ಸಂಘಟನೆಗಳು ದೇಶದ ಏಕತೆ ಮತ್ತೆ ಭದ್ರತೆಗೆ ಧಕ್ಕೆ ಬರುವಂತಹ ಆ ಕೆಲಸಗಳನ್ನ ಏನ್ ಮಾಡ್ತಾ ಇದ್ವು, ಏನು ತೆರೆಮರೆಯಲ್ಲಿ ಕಾರ್ಯಾಚರಣೆಗಳನ್ನ ಮಾಡ್ತಾ ಇದ್ವು, ಈ ಸಂಘಟನೆಗಳನ್ನ ಕೂಡ ಗುರುತಿಸಿ ಬ್ಯಾನ್ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಈಗ PFI ಏನ್ ಬರ್ತಾ ಇದೆ, ಈ PFI ದೇಶದ ಏಕತೆ ಮತ್ತೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅನ್ನುವಂತ ಕಾರಣಕ್ಕೆ ಈ ಹಿಂದೆ ಬ್ಯಾನ್ ಮಾಡಲಾಗಿತ್ತು. ಸೊ ಆ ಒಂದು ಸಂಘಟನೆಯ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖಿಸುವಂತ ಕೆಲಸವನ್ನ ಈಗ ಕೇಂದ್ರ ಗೃಹ ಇಲಾಖೆ ಮಾಡಿರುವಂತದ್ದು. ಒಟ್ಟು ಭಯೋತ್ಪಾದನೆಯ ಜೊತೆಗೆ ದೇಶದ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುವಂತ ಕೆಲಸಗಳನ್ನ ಯಾರೆಲ್ಲ ಮಾಡ್ತಾ ಇತ್ತು, ಯಾವೆಲ್ಲ ಸಂಘಟನೆಗಳ ಮಾಡ್ತಾ ಇತ್ತು, ಅವುಗಳ ಪಟ್ಟಿಯನ್ನ ಇವತ್ತು ಕೇಂದ್ರ ಗೃಹ ಇಲಾಖೆ ಬಿಡುಗಡೆ ಮಾಡಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಾನು ಆಗಲೇ ಹೇಳಿದಂತೆ ಇದನ್ನು ನಮ್ಮ ದೇಶದ ಒಳಗಡೆ ಇಟ್ಕೊಳ್ಳಲ್ಲ, ಇದನ್ನು ವಿಶ್ವಸಂಸ್ಥೆಯ ಗಮನಕ್ಕೆ ಕೂಡ ತರ್ತಾರೆ. ಬೇರೆ ಬೇರೆ ಮಿತ್ರ ದೇಶಗಳಿಗೂ ಕೂಡ ಕೊಡ್ತಾರೆ. ಈ ಸಂಘಟನೆ ಅಲ್ಲೇನಾದರೂ ಆ್ಯಕ್ಟಿವ್ ಆಗಿದ್ದರೆ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ಅಷ್ಟೇ.